ಸ್ವಲ್ಪ ಹಿಂದೆ ಹೋಗಿ ಕವರ್ ಆಗ್ತದೆ. ಅಲ್ಲೇ ಇದೆ, ಸ್ಕ್ರೀನ್ ಇದೆ ಇಟ್ಟಿದ್ದೀನಿ ನೋಡಿ. ಸಿಕ್ತಾ? ಆ ಕುಶನ್ ಇದೆ ನೋಡಿ, ಜೋಪಾನ ಅದು. ಲಕ್ಷ್ಮಣ ಸರ್ ಅವರು ಕೂಡ ನಿವೃತ್ತ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಸನ್ಮಾನ್ಯ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಡುವಂತಹ ಕೆಆರ್ ಪಾಟೀಲ್ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆ. ಅವರು ಸರ್ವಕಾಲಿಕವಾಗೂ ಕೂಡ ಬೆಳಕಿನಲ್ಲಿ ಇರ್ತಾರೆ. ಹಾಗಾಗಿ ನಾವು ಅವರನ್ನ ಬಹಳ ಆತ್ಮೀಯವಾಗಿ ನಮ್ದು ಏನೇನೋ ಎಲ್ಲ ಕಾರ್ಯಕ್ರಮಗಳು ಬಿಡಿ, ಇವತ್ತು ಅವರಿಗೆ ಸಾಮಾನ್ಯವಾಗಿ ನಿವೃತ್ತಿಯಾಗಿ ಹೋಗ್ತಾ ಇರೋದನ್ನ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ, ಆದ್ರೂ ಕೇರ್ಪೇಟೆಯಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಬಹಳ ಅತ್ಯದ್ಭುತವಾಗಿದೆ. ಹಾಗಾಗಿ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣವುಳ್ಳಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಅಂತ ನಾವೆಲ್ಲಿ ಕಾಯಕ ನಿಷ್ಠೆಯನ್ನ ಇಟ್ಕೊಂಡು ಮಾಡ್ತೀವೋ ಅಲ್ಲಿ ಭಗವಂತನ ನಾವೆಲ್ಲೂ ಕಾಣಬೇಕಾಗಿಲ್ಲ, ಅವರ ಸೇವೆಯಲ್ಲಿ ಅವರು ಭಗವಂತನ ಕಾಣಿದ್ದಾರೆ ಅಂತ ಹೇಳಿ ಅವರ ನಿವೃತ್ತಿಯ ಬದುಕು ಬಹಳ ಚೆನ್ನಾಗಿರ್ಲಿ ಅಂತ ಆಶಿಸ್ತಾ ನನ್ನ ಎರಡು ಮಾತುಗಳು ಮುಗಿಸ್ತೇನೆ. ಬಿಡುಗಡೆ ಆಗಲು ಏನೋ ಒಂದು ಪ್ರಾಬ್ಲಮ್ ಬುಕ್ಕನ್ನ ಕೊಡದೇ ಇದ್ದ ಕಾರಣ ಅದು ಕ್ಯಾನ್ಸಲ್ ಆಗಿರ್ತದೆ. ಆದ್ರೆ ಆಗದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಈ ದಿನ ನಮ್ಮ ಕಾಲೇಜಿನ ನಿವೃತ್ತಿ ಹೊಂದಿದ ಒಂದು ಪ್ರಾಂಶುಪಾಲರಾದ ಲಕ್ಷ್ಮಣ್ ಸರ್ ಒಂದು ಆಸೆಯೂ ಇತ್ತು. ಇದೊಂದು ವಾರ್ಷಿಕ ಸಂಚಿಕೆನ ನಾವು ಮಾಡಬೇಕು, ಹೇಮಾವತಿ ವಾರ್ಷಿಕ ಸಂಚಿಕೆ ಅಂತ ಅಂದ್ಬಿಟ್ಟು ಅವರು ಅದನ್ನು ಪ್ರಾರಂಭಿಸಬೇಕು ಅಂತ ಮಾಡಿದ್ರು. ಆದ್ರೆ ಕಾಲೇಜಿನಲ್ಲಿ ಈ ಕಾಲೇಜಿನಲ್ಲಿ 15 ವರ್ಷಗಳ ಕಾಲದಿಂದ ಇಲ್ಲಿ ಸಂಚಿಕೆನೇ ಆಗಿರಲಿಲ್ಲ. ಸೊ ಇದೊಂದು ಚಾಲೆಂಜಿಂಗ್ ಅನ್ನೋದು ನಮ್ಗೆ ಆಯ್ತು. ಸೊ ಇದಕ್ಕೆ ಒಬ್ಬರ ಸಂಚಾಲಕರಂತ ಯಾರನ್ನು ಮಾಡ್ಬೇಕು ಅಂತ ಅಂದಾಗ ಕನ್ನಡ ಪ್ರಾಧ್ಯಾಪಕಿಯಾದ ಪೂರ್ಣಿಮಾ ಮೇಡಮ್ ಅವರನ್ನ ಕೇಳ್ಕೊಂಡೆ. ಅವರು ಆಯ್ತು ಸರ್, ಈ ಸರಿ ಅದೆಷ್ಟೇ ಕಷ್ಟ ಆಗ್ಲಿ ಒಂದು ಚಾಲೆಂಜಿಂಗ್ ತಗೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಮೇಡಮ್ ಒಪ್ಕೊಂಡ್ರು. ಸೊ ನಿಜವಾಗ್ಲೂ ಇದು ಚಾಲೆಂಜಿಂಗ್ ಆಯ್ತು ನಮ್ಗೆ. ಮಕ್ಕಳು ಈ 15 ವರ್ಷಗಳಿಂದ ಏನೂ ಗೊತ್ತಿಲ್ಲ ಮಕ್ಕಳಿಗೆ. ಅವ್ರು ಹೇಳಿದ್ರು, ಇದು ಬೈದಾದ್ರೂ ಆಗಿರ್ಬೋದು ಅಥವಾ ಮಕ್ಕಳಿಗೆ ಮನವರಿಕೆ ಮಾಡಿ ಆಗಿರ್ಬೋದು ಅಥವಾ ಯಾವ ರೀತಿ ಇರುತ್ತೆ ಅನ್ನೋದನ್ನ ಒಂದು ಗೈಡೆನ್ಸ್ ಮಕ್ಕಳಿಗೆ ನಾವು ಎಲ್ಲ ಟೀಚರ್ಸ್ ಸಹ ಗೈಡ್ ಮಾಡಿ ಈ ರೀತಿ ಒಂದು ಕವನಗಳಾಗ್ಲಿ ಕಥೆಗಳಾಗ್ಲಿ ಅಥವಾ ನಮ್ಮ ಕಾಲೇಜು ನಮ್ಮ ಊರಿನ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಯಾವ ರೀತಿ ನಾವು ಮನವರಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ಒಂದು ಸಲಹೆ ಸೂಚನೆ ಕೊಟ್ಟು ಈ ಒಂದು ಸಂಚಿಕೆಯನ್ನು ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ನಿರ್ವಹಿಸೋದಕ್ಕೆ ತುಂಬಾ ಕಾರಣಕರ್ತರು ಅಂತಂದ್ರೆ ಶ್ರೀಯುತ ಮಂಜಣ್ಣವರು. ನಾನು ಇವ್ರ ಬಗ್ಗೆ ಒಂದು
ನಮ್ಮ ಕಾಲೇಜಿನ ಆತ ನಮ್ಮಂತ ಬಡವರ ಪಾಲಿನ ಆಶ್ರಯದಾತ. ಈಗ ಆಗಿದ್ದಾರೆ ಅವಳಿ ಮೊಮ್ಮಕ್ಕಳ ಮುದ್ದಿನ ತಾತ. ಇವರ ಮಗ ಸೊಸೆ ಇಬ್ಬರಿಗೂ ಮನ್ಮೂಲ್ನಲ್ಲಿ ಉದ್ಯೋಗ, ಇದಲ್ಲವೇ ಇವರ ಸುಯೋಗ. ಇವರ ಮೂಲ ಕಾಲೇಜು ಹೊಳೆ ನರಸೀಪುರ, ಆದರೂ ಇವರನ್ನು ಬಿಟ್ಟಿರಲಿಲ್ಲ ತವರೂರ ಪರಿಸರ. ಮೇ ತಿಂಗಳ ಇಂದು 31ಕ್ಕೆ ಸರ್ಕಾರಿ ನೌಕರಿಗೆ ಪೂರ್ಣ ವಿದಾಯ. ಶುರುವಾಗಲಿದೆ ಇನ್ನು ಮುಂದೆ ಇವರ ಹೊಸ ಅಧ್ಯಾಯ. ನೊಂದವರ ಬಾಳಿನ ಹಣ್ಣ, ಇವರೇ ನಮ್ಮೆಲ್ಲರ ಪ್ರೀತಿಯ ಬಳ್ಳೆಕೆರೆ ಮಂಜಣ್ಣ. ಶುಭವಾಗಲಿ ಮಂಜಣ್ಣ, ತುಂಬಿದ ಕೊಡ ತುಳುಕುವುದಿಲ್ಲ ಎಂಬುದಕ್ಕೆ ಇವರೇ ಸಾಕ್ಷಿ. ಕಾಲೇಜು ಇವರ ಕಡೆಯಿಂದ ಮಂಜಣ್ಣ ಸರ್ಗೆ ಸನ್ಮಾನ ಕಾರ್ಯಕ್ರಮ. ಅವರ ಪರವಾಗಿ, ಕಾಲೇಜಿನ ಪರವಾಗಿ ನಾನು ಅಭಿನಂದನೆಗಳನ್ನ ಅಶೋಕ್ ಸರ್ಗೆ ಮತ್ತು ಚಿಕ್ಕಮಗಳೂರು ಗಣೇಶ್ ಸರ್ಗೆ ಈ ಮೂಲಕ ಸಲ್ಲಿಸ್ತಾ ಇದ್ದೀನಿ. ಮಂಜುನಾಥ್ ಅವರ ಬಗ್ಗೆ ಈ ಸಮಯದಲ್ಲಿ ಆಡಳಿತ ಒಳ್ಳೆ ಕೈ ಬಿಡಿ ಸರ್, ಇಲ್ಲಿ ನೋಡಿ. JD ಅವರು ಬಹಳ ಬಿಸಿ. ಅವರು ನ್ಯಾಕ್ ಕಮಿಟಿ ಮೆಂಬರ್ ಆಗಿ ಆನ್ಲೈನ್ ಇನ್ಸ್ಪೆಕ್ಷನ್ಗಳಲ್ಲಿ ಇರೋದ್ರಿಂದ ಹಾಸನ್ ನಮ್ಗೆ ಕಳಿಸಿದ್ರು. ನಿನ್ನೆ ಯಾವುದೋ ಕೋರ್ಟ್ ಕೇಸಿತ್ತು, ಬೆಂಗಳೂರಿಗೆ ಹೋಗಿದ್ದು. ಇವತ್ತು ನಿನ್ನೆ ಮೊನ್ನೆದೆಲ್ಲ ಕ್ಲಿಯರ್ ಮಾಡಬೇಕು, ಆಫೀಸಲ್ಲೇ ಇರಬೇಕು ಅಂತ ನಾನು ಅಂದ್ಕೊಂಡೆ. ಆಮೇಲೆ ಮಂಜಣ್ಣ ಅವ್ರ ಕಾರ್ಯಕ್ರಮ ಏನ್ ಮಾಡೋದು ಅನ್ನೋ ಯೋಚನೆಯಲ್ಲಿ ನಿನ್ನೆ ಬೆಂಗಳೂರಿಂದ ಬಂದಾಗ JD ಅವ್ರಿಗೆ ಭೇಟಿಯಾದೆ. ಸರ್, ನಾಳೆ ಒಳನರಸೀಪುರದಲ್ಲಿ ಕಾರ್ಯಕ್ರಮ ನಂದೇನು ಅಂದ್ರೆ ಅವರು ಹೋದ್ರೆ ಅವ್ರ ಜೊತೆ ನಾನು ಮನೆ ಬರ್ಬೋದು ಅಂತ. ಅವ್ರಿಗೆ ಇವತ್ತೂ ಕೂಡ ಮೀಟಿಂಗ್ ರಿವ್ಯೂ. ಆಮೇಲೆ ಸರ್ ಇನ್ಯಾರು ಸರ್ ಅಂದ್ರೆ ಸರ್, ಆಮೇಲೆ ನೀವು ಹೋಗ್ತೀರಾ ಅಂತ ಹೇಳಿದ್ರು. ಸರ್ ನೀವು ಬಂದ್ರೆ ನಿಮ್ಮ ಜೊತೆ, ಇಲ್ಲಾಂದ್ರೆ ರಜಾ ಹಾಕೊಂಡು ಹೋಗ್ತೀನಿ ಅಂದೆ ನಾನು. ಇಲ್ಲ ನೀವೇನ್ ಮಾಡಿ ಅಂದ್ರೆ ಬನ್ನಿ ಆಫೀಸ್ಗೆ, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇದ್ದು ನೀವು JD ಆಫೀಸ್ ಪರವಾಗಿ ನನ್ನ ಪರವಾಗಿ ಹೋಗಿ ಅಂತ ಹೇಳಿದ್ರು. ಇವರು ಜಂಟಿ ನಿರ್ದೇಶಕರು, ಇವ್ರ ಪರಿಚಯ ಆಗೇ ಇಲ್ಲ. 10ನೇ ತಾರೀಕು ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದಾರೆ. ಅವತ್ತಿನ ಕಾರ್ಯಕ್ರಮ ನೋಡಿದ್ದಾರೆ. JD ಅವರು ವಿಶ್ವಾಸದಲ್ಲಿ ತಮ್ಮ ಕಚೇರಿಯ ಪ್ರತಿನಿಧಿಯನ್ನ ಒಬ್ಬರು ಬೀಳ್ಕೊಡುಗೆ ಕಾರ್ಯಕ್ರಮಕ್ಕೆ ಕಳಿಸ್ಕೊಡೋದು ಬಹಳ ರೇರ್, ಅಪರೂಪದ ವಿಚಾರ. ಅಂದ್ರೆ ಅವರು ಭೇಟಿಯಾಗೇ ಇಲ್ಲ ನಿಜ, ಆದ್ರೆ ತಿಳ್ಕೊಂಡಿಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಅವ್ರ ಬಗ್ಗೆ ತಿಳ್ಕೊಂಡಿರ್ತಾರೆ, ಇವ್ರ ಬಗ್ಗೆ ಮಾತಾಡೋದನ್ನ ಕೇಳಿಸ್ಕೊಂಡಿರ್ತಾರೆ. ಸೊ ಒಬ್ಬ ವ್ಯಕ್ತಿಯ ಮಹತ್ವ ಅಥವಾ ಪ್ರಾಮುಖ್ಯತೆ ಇದೊಂದು ಉದಾಹರಣೆ ಮೂಲಕ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಅಷ್ಟೇ, ಮಂಜಣ್ಣ, ಬಳ್ಳೆಕೆರೆ ಮಂಜಣ್ಣ, ಅದ್ ಬಿಟ್ರೆ ಇನ್ಯಾವ ಇದು ಇಲ್ಲ. ಬಹಳಷ್ಟು ವಿಚಾರಗಳನ್ನ ಶೇರ್ ಮಾಡಿದೀವಿ. ಏನ್ ಎಷ್ಟೇ ಗೊತ್ತಿದ್ರು ಕೂಡ ಅವರು ಕನ್ಫರ್ಮ್ ಮಾಡ್ಕೊಳ್ದೆ ಏನು ಕೆಲಸ ಮಾಡ್ತಾ ಇರಲಿಲ್ಲ. ಅವರು ನಮಗ್ ಫೋನ್ ಮಾಡ್ತಾ ಇದ್ರು ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಅನ್ನೋದಲ್ಲ, ಅವ್ರು ತಿಳ್ಕೋಬೇಕು ಅನ್ನೋದಲ್ಲ, ಒಂದು ವಿಚಾರವನ್ನ ಕನ್ಫರ್ಮ್ ಮಾಡ್ಕೊಡೋದು. ಏನೋ ಒಂದು ಪ್ರಮುಖವಾದ ಕೆಲಸ ಮಾಡ್ಬೇಕಾದ್ರೆ, ನಿರ್ಣಯ ತಗೋಬೇಕಾದ್ರೆ ಇನ್ನೊಂದು ಒಪಿನಿಯನ್ ಇದ್ರೆ ಒಳ್ಳೇದು ಅನ್ನೋ ವಿಚಾರದಲ್ಲಿ ಅವ್ರು ತಗೋತಿದ್ರೆ ಹೊರತು, ಮತ್ತೆ ಅವರು ಕೆಲಸ ಮಾಡಿರೋ ಕಾಲೇಜು ಒಂದು ಮಗುವಾಗಿ ನೋಡ್ಕೊಂಡಿದ್ದಾರೆ. ಅವರು ಆ ಕೇರು, ಮತ್ತೆ ಅವರ ಜೊತೆ ಹೇಳ್ತಾ ಇದ್ರಲ್ಲ ದ್ವೇಷ,
ಒಳ್ಳೆ ಕೆಲಸ ಮಾಡೋರ್ಗೆ ಮಾತುಗಳು ಬರ್ತದೆ, ಅದು ದ್ವೇಷ ಮಾಡೋರು ಯಾರು ಇಲ್ಲ ಅಣ್ಣ. ನನ್ಗೆ ಗೊತ್ತಿರಂಗೆ ಭಿನ್ನಾಭಿಪ್ರಾಯ ಇರ್ಬೋದು, ಅಭಿಪ್ರಾಯ ಭೇದ ಇರ್ಬೋದು, ದ್ವೇಷ ಅನ್ನೋ ಪದನ ಯಾರು ಉಪಯೋಗಿಸಿಲ್ಲ. ನೀವು ಆತರ ಉಪಯೋಗಿಸೋಂಗೂ ಇಲ್ಲ ನಿಮ್ಮ ವ್ಯಕ್ತಿತ್ವ. ನಾನು ಅವ್ರು ಸಿಕ್ಕಿದಾಗೆಲ್ಲ ರೇಗಿಸ್ತಾ ಇದ್ದೆ, ನಮ್ಮ ಮನೆ ಕಾರ್ಯಕ್ರಮಗಳಿಗೆ ಬಂದಾಗ ಅಥವಾ ಫ್ರೆಂಡ್ ಸಿಕ್ಕಿದಾಗ ನೆಕ್ಸ್ಟ್ ZP ಮೆಂಬರ್ ನೋಡ್ಕೊಳ್ಳಿ ಅಂತ. ರಿಟೈರ್ಡ್ ಮಾಧ್ಯಮದ ಸಂಪರ್ಕ ಎರಡು ಚೆನ್ನಾಗಿದೆ. ನಮ್ಗಳ ಎಲ್ಲ ಪ್ರೀತಿ ವಿಶ್ವಾಸ ಅವ್ರ ಜೊತೆ ಇದೆ. ನಿವೃತ್ತಿ ಸರ್ಕಾರಿ ಸೇವೆಗಷ್ಟೇ, ಅಧಿಕೃತ ಸರ್ಕಾರಿ ಸೇವೆಗಷ್ಟೇ. ಇನ್ನ ಬೇರೆ ಬೇರೆ ತರ ನಿಮ್ಮ ಸೇವೆ ಅತ್ಯಗತ್ಯ ಇದೆ. ಮತ್ತೆ ಏನು ನಿಮ್ಮ ಈ ಸುದೀರ್ಘ ಸೇವೆ ಇದೆ ಅದನ್ನ ನಾವು ನೆನ್ಸ್ಕೋತೀವಿ. ನಿಮ್ಮ ಒಡನಾಟನ ನಾವು ಮರೆಯೋದಿಲ್ಲ. ರಿಟೈರ್ ಆದ್ರೂ ಕೂಡ ನಿಮ್ಮ ಒಂದು ನಿವೃತ್ತಿ ಜೀವನ ಯಶಸ್ವಿಯಾಗಿರ್ಲಿ, ಆರೋಗ್ಯ ನೆಮ್ಮದಿ. ನಮ್ಮ JD ಸರ್ ಹೇಳ್ತಾ ಇರ್ತಾರೆ, ಯಾವಾಗಲೂ ನಿಮ್ಮ ಜೊತೆ ಆನೆ ಇರಬೇಕು ಅಂತ, ಆರೋಗ್ಯ ನೆಮ್ಮದಿ ಅದು ನಿಮ್ಮ ಜೊತೆ ಇರಲಿ ಅಂತ ಎಲ್ಲರ ಪರವಾಗಿ, ನಮ್ಮ JD ಆಫೀಸಿನ ಪರವಾಗಿ ವೈಯಕ್ತಿಕವಾಗಿ ನಾನು ಶುಭಾಶಯಗಳನ್ನ ಕೋರ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಈ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. CM ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ಎಷ್ಟು ವೇಗವಾಗಿ ಕೆಲಸಗಳಾಗ್ತಿತ್ತೋ ಅದಕ್ಕಿಂತಲೂ ಜಾಸ್ತಿ ವೇಗವಾಗಿ KRPT ಕೆಲಸಗಳಾಯ್ತು. ಅದಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಮಂಜಣ್ಣ ಅವರು. ನಾವು ಕಾಲೇಜನ್ನು ಅಭಿವೃದ್ಧಿ ಮಾಡಬೇಕಂತ ಒಂದು ವಿಚಾರ ಯಾವಾಗ ಮಂಜಣ್ಣ ಅವ್ರ ಕಿವಿಗೆ ಬಿತ್ತೋ ಅವಿರತವಾಗಿ ನಮ್ಮ ಜೊತೆ ನಿಂತ್ಕೊಂಡು ನನಗೆ ಬಹಳ ಆಶ್ಚರ್ಯ ಆಯಿತು. ಮಂಜಣ್ಣವರು ಈ ಒಂದು ರಿಟೈರ್ಮೆಂಟ್ ಹತ್ರ ಇರ್ತಕ್ಕಂಥ ಒಂದು ಸಮಯದಲ್ಲಿ ಈಗಾಗಲೇ ಡಾಕ್ಟರ್ ಜಯಕೀರ್ತಿ ಅವರು ಹೇಳಿದಾಗೆ ಅವ್ರ ಅಕೌಂಟಲ್ಲಿ ಸುಮಾರು ಹೆಚ್ಚು ಕಡಿಮೆ ಒಂದು 6 ತಿಂಗಳ ಲೀವ್ ಹಾಕೊಂಡು ಆರಾಮಾಗಿರ್ಬೋದಾಗಿತ್ತು. ಬಟ್ ಅವರು ಒಂದು ದಿವಸವೂ ಕೂಡ ಲೀವನ್ನು ಹಾಕದೆ ಕಾಲೇಜಿನ ಒಂದು ಕಾಳಜಿಯಿಂದ ಪ್ರತಿ ದಿವಸವೂ ಕಾಲೇಜಿಗೆ ಬಂದು ಕಾಲೇಜಿಗೆ ಏನು ಅಭಿವೃದ್ಧಿ ಕಾರ್ಯಗಳಾಗಬೇಕು ಆ ಕಾರ್ಯಗಳನ್ನು ಎಷ್ಟು ಚೆನ್ನಾಗಿ ಮಾಡಿಕೊಡ್ತಾ ಇದ್ರು ಅಂತ ಹೇಳಿದ್ರೆ ನನಗಂತೂ ಬಹಳ ಖುಷಿ ಆಯಿತು. ನಮ್ಮ ಜೊತೆಯಲ್ಲಿ ಅನೇಕ ಬಾರಿ ರಾತ್ರಿ 11:30, 12 ಗಂಟೆವರೆಗೂ ಕೂಡ ಅಣ್ಣ ನಮ್ಮ ಜೊತೆಯಲ್ಲಿದ್ದು ಈ ಒಂದು ಕಾಲೇಜಿನ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು ನನ್ನ ಒಂದು ಅಲ್ಪಾವಧಿಯಲ್ಲಿ ನಾನು ನೋಡಿರ್ತಕ್ಕಂಥದ್ದು. ಆಮೇಲೆ ಈಗಾಗಲೇ ತಮಗೆ ಮಾಹಿತಿ ಇರುವ ಹಾಗೆ KRPTಯ 2 ಕಾಲೇಜುಗಳು, ವುಮೆನ್ಸ್ ಕಾಲೇಜ್ ಇರ್ಬೋದು ಅಥವಾ ಕೋ ಎಜುಕೇಷನ್ ಕಾಲೇಜ್ ಇರ್ಬೋದು, ಈ 2 ಕಾಲೇಜುಗಳ ಸ್ಥಾಪನೆ ಮತ್ತು ಆ ಒಂದು ಕಾಲೇಜುಗಳ ಒಂದು ಬೆಳವಣಿಗೆ ಆಗೋದಕ್ಕೆ ಮುಖ್ಯವಾದ ಕಾರಣಕರ್ತರು ಅಂತ ಹೇಳಿದ್ರೆ ಮಂಜಣ್ಣ ಅವರು. ಸೊ ಹಾಗಾಗಿ ಮಾತಾಡೋದಕ್ಕೆ ತುಂಬ ಇದೆ. ಈಗಾಗಲೇ ಅಧ್ಯಾಪಕರು ಸಮಯದ ಒಂದು ನಿಗದಿ ಅಂತ ಹೇಳಿ ಬೇರೆ ಅಧ್ಯಾಪಕರಿಗೆ ಹೇಳಿರ್ತಕ್ಕಂಥದ್ದು ಉಂಟು. ಆಮೇಲೆ ಈಗಾಗಲೇ ನೀಲಕಂಠ ಸರ್ ಅವರು ತಮಗೆ ಇದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಬಟ್ ನನಗೆ ಒಂದು ಕೊರತೆ ಕಾಡ್ತಾ ಇತ್ತು, ಅಣ್ಣ ನೀವು ಇಲ್ಲಿಂದ ಹೊರಟೋದ್ರೆ ನಾನು ಏನಾದರೂ ಬೇಕಾದರೆ ಯಾರನ್ನ ಕೇಳೋಣ ಅಂತ. ನನಗೆ ಬಹಳ ದುಃಖ ಆಯಿತು. ಆಮೇಲೆ ಮಂಜಣ್ಣ ಹೇಳಿದ್ರು, ಏನಿಲ್ಲ ನಾನು ಮತ್ತೆ ಬರ್ತೀನಿ ಕಾಲೇಜ್ಗೆ, ನಿಮ್ಮ ಜೊತೆಲಿ ಇರ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಆ ಒಂದು ಆಶ್ವಾಸನೆಯ ಜೊತೆಯಲ್ಲಿ ಇವತ್ತು ನಾವೆಲ್ಲ ಇದ್ದೀವಿ. ಅಣ್ಣ ಯಾವತ್ತೂ ಕೂಡ ಕಾಲೇಜು ನಿಮ್ಮನ್ನು ಎದುರು ನೋಡ್ತಾ ಇರ್ತದೆ. ಸೊ ದಯವಿಟ್ಟು ಕಾಲೇಜಿಗೆ ಸದಾ ತಮ್ಮ ಒಂದು ಸೇವೆ ಸಿಗಬೇಕು ಅಂತ ಆಶಿಸ್ತಾ ಈ ಒಂದು ಸಂದರ್ಭದಲ್ಲಿ ನಿವೃತ್ತಿ ಆಗ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಎಲ್ಲ ರೀತಿಯಿಂದ ಕಾಪಾಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ನನಗೆ ಮಂಜಣ್ಣ ಯಾವಾಗಪ್ಪ ಅಂತಂದ್ರೆ 88-89 ಇಸ್ವಿ ಕೋವಿಡ್ ಕಾಲೇಜಲ್ಲಿ ಇಲ್ಲಿ ಅಲ್ಲಿ PU ಕಾಲೇಜ್ ಇರ್ತಕ್ಕಂತಹದ್ರಲ್ಲಿ ಅಲ್ಲಿ ಅವರು ಲೈಬ್ರರಿಯನ್ ಆಗಿದ್ರು. ಆ ಸಂದರ್ಭದಲ್ಲಿ ಅವರು ಕೂಡ ಆಗ ಎಂಟ್ರಿ ಆಗಿತ್ತು ಸರ್ವಿಸ್ ಒಳಗೆ. ಸೊ ಅಲ್ಲಿಂದ ನಮ್ಮ ಒಡನಾಟ. ನಂತರ ಸ್ವಲ್ಪ ನಾವು ಎಜುಕೇಶನ್ ಪರ್ಪಸ್ಗೆ ದೂರ ಹೋದ್ವಿ. ನಂತರ ನಾನು ಅವರ ಊರಿನ ಹೆಣ್ಣುಮಗಳನ್ನ ಮದುವೆ ಆದಾಗ ಆಗ ಮತ್ತೆ ನನ್ನ ಕಾಂಟ್ಯಾಕ್ಟ್ ಇಟ್ಟಿದ್ರು.
ಅವರ ಒಡನಾಟ ನಾನು ನೋಡಿದಾಗೆ ಇರುವಂತಹ ವ್ಯಕ್ತಿ, ಬೇರೆಯವರ ಕಷ್ಟಗಳಿಗೆ ಸ್ಪಂದನೆಯನ್ನು ಮಾಡತಕ್ಕಂತಹ ಮನೋಸ್ಥಿತಿಯನ್ನು ಹೊಂದಿರತಕ್ಕಂತಹ ವ್ಯಕ್ತಿ. ಮತ್ತೆ ನಾನು ಈ ಕಾಲೇಜಿಗೆ ಬಂದಾಗ ಕೋವಿಡ್ಗೆ ಅವರ ಮತ್ತೆ ಒಡನಾಟಕ್ಕೆ ನಾನು ಬಂದಾಗಲಿಂದ ಅವರನ್ನು ನಾನು ನೋಡ್ತಾ ಇದ್ದೀನಿ. ಎಲ್ಲರೂ ಹೇಳಿದಾಗೇನೆ ಕಾಲೇಜಿನ ಅಭಿವೃದ್ಧಿ ಅಂತ ಬಂದಾಗ ಅವರು ಯಾವ ರೀತಿಯ ಶ್ರಮವನ್ನು ಹಾಕ್ತಾರೆ ಅಂದ್ರೆ ತಮ್ಮನ್ನ ತಾವು ಮರೆತು ಕೆಲಸ ಮಾತ್ರ ಆಗ್ಬೇಕು ಅಂತಕ್ಕಂತಹದ್ರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ತಮ್ಮನ್ನು ತೊಡಗಿಸ್ಕೊಂಡು ಆ ಕೆಲಸ ಆಗೋವರೆಗೂ ಕೂಡ ನಾವು ಯಾವ ತರಪ್ಪ ಅಂದ್ರೆ ಈ ವಿಕ್ರಮ್ ಅವ್ರ ಬೇತಾಳ ಒಂದು ಪ್ರಶ್ನೆ ಉತ್ತರ ಕೊಡೋ ತನಕ ಬಿಡಲ್ವಾ, ಹಂಗೇನೆ ಕೆಲಸ ಆಗೋ ತನಕನೂ ಕೂಡ ಅವರು ಹಿಂದೆ ಬಿದ್ದು ಕೆಲಸ ಆಗತಕ್ಕಂಥ ರೀತಿಯಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಈ ಒಂದು ನಿವೃತ್ತಿ ಆಗ್ತಾ ಇರ್ತಕ್ಕಂತಹ ಸಂದರ್ಭ ದೇವರು ಅವರಿಗೆ ಆರೋಗ್ಯ ಕೊಟ್ಟು ಸಂಪತ್ತನ್ನ ಕೊಟ್ಟು ಜೀವನ ತುಂಬಾ ಸುಖಮಯವಾಗಿರ್ಲಿ, ಆನಂದವಾಗಿರ್ಲಿ ಅಂತ ಹಾರೈಸ್ತಾರೆ. ಅವರ ನಮ್ಮ ಒಡನಾಟ ಹಾಗೇನೆ ಮುಂದುವರ್ಕೊಂಡು ಹೋಗುತ್ತೆ. ಅವರ ಎಲ್ಲ ಸಹಕಾರ ಕೂಡ ಇರ್ತದೆ ಅಂತಕ್ಕಂಥದನ್ನ ಆಶಿಸ್ತಾ ಮತ್ತೊಮ್ಮೆ ಅವರಿಗೆ ಒಳ್ಳೇದಾಗ್ಲಿ, ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ನಾನು ಮತ್ತೆ ಮುಗಿಸ್ತಾ ಇದ್ದೀನಿ. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಬಿ ವಿ ಜಗದೀಶ್ ಅವರೇ, ಈ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡಿ ನಿವೃತ್ತಿಯಾಗಿರ್ತಕ್ಕಂತಹ ಪ್ರೊಫೆಸರ್ ಲಕ್ಷ್ಮಣ್ ಸರ್ ಅವರೇ, ಹೇಮಾವತಿ ವಾರ್ಷಿಕ ಸಂಚಿಕೆಯ ಸಂಪಾದಕರಾದಂತಹ ಸಹೋದರಿ ಪೂರ್ಣಿಮಾ ಮೇಡಮ್ ಅವರೇ, ಸಹೋದರ ಉಮೇಶ್ ಅನ್ನವನ್ನು ನೀಡಿರ್ತಕ್ಕಂತಹ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಪಿ ಎಂ ದೇವರಾಜ್ ಅವರೇ, ನನ್ನ ಜೊತೆ ಕೆಲಸ ಮಾಡಿದಂತಹ ಎಲ್ಲ ಬಂಧುಗಳೇ, ನನ್ನ ಗೆಳೆಯರಾದ ನೀಲ್ಕಂಠ್ ಅವರೇ, ನಾಗೇಶ್ ಅವರೇ, ಚಂದ್ರು ಅವರೇ, ಈ ಪೇಟೆ ಬಂದಂತಹ ಹಾಸನ ಗೃಹ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲರಾದ ಧನಂಜಯ ಅವರೇ, ಕಾಲೇಜುಗಳಿಂದ ನಮ್ಮ ಲಾ ಕಾಲೇಜಿನ ಪ್ರಾಂಶುಪಾಲರು ಬಂದಿದ್ರು ಭಾಗ್ಯಲಕ್ಷ್ಮಿ ಮೇಡಮ್ ಅವರೇ, ಅವರ ಸಹೋದ್ಯೋಗಿಗಳೇ. ನೋಡಿ, ನಾನವತ್ತು ಒಂದು ಅಮೃತ ಗಳಿಗೆನಲ್ಲಿ ಈ ಇಲಾಖೆಗೆ ಸೇರ್ಕೊಂಡೆ ಅಂತ ನಾನಂತೂ ಭಾವಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಅವತ್ತು ನಾವು 10ನೇ ತಾರೀಕು ಕೇರ್ಪೇಟೆನಲ್ಲಿ ನನ್ನ ಬೀಳ್ಕೊಡುಗೆ ಆದಾಗ 2 ಮಾತನಾಡಲಿಕ್ಕೂ ಕೂಡ ಯಾರಿಗೂ ಅವಕಾಶ ಸಿಗಲಿಲ್ಲ. ನನ್ನ ಎಲ್ಲ ಅಧ್ಯಾಪಕ ಬಂಧುಗಳು ಕೂಡ ಆವತ್ತಿನ ಕಾರ್ಯಕ್ರಮಕ್ಕೆ ವಿರೋಧ ಇಲ್ಲ, ನೀವು ಸಪರೇಟ್ ಮಾಡ್ಬೇಕು, ನಿಮ್ಗೆ ನಾವು ನಿಮ್ ಬಗ್ಗೆ ಮಾತನಾಡಬೇಕು, ನಾವು ಏನು ಮಾತನಾಡಕ್ ಆಗ್ತಾ ಇಲ್ಲ, ಇವತ್ತು ಎಲ್ಲ ಗಲಿಬಿಲಿ ಆಗಬೇಕು. ಅದಕ್ಕೆ ನನ್ನ ಕೆಲವು ಅಧ್ಯಾಪಕ ಮಿತ್ರರು ಹೇಳಿದ್ರು, ದಯವಿಟ್ಟು ಒಂದಿನ ಕರೀರಿ, ಏನ್ ಬೇಡ ಟೀ ಕುಡಿಯೋಣ, ಒಂದು ಕೂತ್ಕೊಂಡು ಪರಸ್ಪರ ಒಂದು ಮಾತಾಡೋಣ, ಚರ್ಚೆ ಮಾಡೋಣ ಅಂತ ಹೇಳಿ. ಅವತ್ತು 11:30 ಶುರುವಾದಂತ ಕಾರ್ಯಕ್ರಮ ಮುಗಿಯೋದಕ್ಕೆ 3:30 ಕೂಡ ಯಾರೂ ಮಾತಾಡಲಿಲ್ಲ. ಮಾತಾಡಿದ್ರು 4 ಜನ ನಮ್ಮ ಪ್ರಾಂಶುಪಾಲರು ಮೊದಲು ಅವಕಾಶ ಸಿಕ್ಕಿದ್ರಿಂದ ಮಾತಾಡಿದ್ರು. ಪ್ರಾಸ್ತಾವಿಕರು, ವೈಸ್ ಚಾನ್ಸಲರ್ ಮಾತಾಡಿದ್ರು, ಜೆಡಿ ಮಾತಾಡಿದ್ರು, ಎಮ್ಮೆಲ್ ಅವರು ಮಾತಾಡುವಂದ್ರೆ ಹುಡುಗರೇ ಇಲ್ಲ. ಇವಾಗ ಅಷ್ಟೊಂದು ಏನಾದ್ರು ಊಟ ಶುರುವಾಗಿತ್ತು, ಯಾಕೆ ಎಮ್ಮೆಲ್ ಅವರು ನೋಡಿ ನನ್ನ ಕಡೆಯಲ್ಲಿ ಮಾತು ಕೊಟ್ಟಿದ್ದೀನಿ, ಮಕ್ಕಳೇ ಇಲ್ಲ ಆದ್ರೂ ಮಾತಾಡ್ತೀನಿ ಅಂತ ಹೇಳಿದ್ರು. ಆಗುವ ತನಕ ಮಾತಾಡಿದ್ರು. ನಾನು ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ, ಯಾರೇ ಆಗಲಿ ನಾನು ಇವತ್ತು ಇಲಾಖೆಯಿಂದ ಹೊರಗೋಗ್ತಾ ಇದ್ದೀನಿ ಅನ್ನೋ ವಿಚಾರನ ಬದಿಗಿಟ್ಟು ನಮ್ಮಲ್ಲಿ 3 ಜನ, ನಾನು, ನಮ್ಮ ದೇವರಾಜ್ ಸರ್, ಲಕ್ಷ್ಮಣ್ ಸರ್, 3 ಜನ ಮಾತ್ರ ನಾವು ಸೀನಿಯರ್ಗಳಂತ ಅನ್ಕೊಂಡಿದ್ವಿ. ಇನ್ನು ಉಳಿಕೆಯವರ ಇಲಾಖೆ ಸೇವೆಯಲ್ಲಿ ಇರೋರು, ನಮ್ಮ ರಾಗಿಣಿ ಹೇಳಿದಂಗೆ ಕನಸನ್ನ ಹೊತ್ಕೊಂಡಿರೋರು. ಕನಸು ಕಾಣಬೇಕು, ಖಂಡಿತ ಕನಸು ಕಾಣಬೇಕು. ಕನಸನ್ನು ಯಾವ ರೀತಿ ಕಾಣಬೇಕು ಅನ್ನೋದ್ರಲ್ಲೂ ಕೂಡ ಒಂದು ಆಲೋಚನಾ ಕ್ರಮಬದ್ಧತೆ ಇದೆ. ನಾನವತ್ತು ಈ ಇಲಾಖೆಗೆ ಸೇರ್ಕೊಂಡಾಗ ಒಬ್ಬ ದ್ವಿತೀಯ ದರ್ಜೆ ಸಹಾಯಕರಾಗಿ ಕೆಲಸಕ್ಕೆ ಸೇರ್ಕೊಂಡೆ. ನಮ್ಮ ಮೇಡಮ್ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ. ಅದ್ರ ಜೊತೆಗೆ ನನ್ನ ಎಲ್ಲ ಅಧ್ಯಾಪಕ ಮಿತ್ರರು, ಆಡಳಿತ ಮಂಡಳಿಯವರು ಸಹ ತುಂಬಾ ಸಹಾಯ ಮಾಡಿ ಇವತ್ತು ಈ ಶುಭ ಸಂದರ್ಭದಲ್ಲಿ ಒಂದು ಹೇಮಾವತಿ ವಾರ್ಷಿಕ ಸಂಚಿಕೆಯನ್ನಂತ ಬಿಡುಗಡೆ ಮಾಡಲಿಕ್ಕೆ ನನ್ನ ವೇದಿಕೆಯಲ್ಲಿರುವ ಎಲ್ಲ ನನ್ನ ಗಣ್ಯರು ಸಹ ಆಗಮಿಸಿದ್ದು, ಮತ್ತೆ ನೀವೆಲ್ಲರೂ ಸಹ ಇದಕ್ಕೆ ಸ್ಫೂರ್ತಿಯಾಗಿದ್ದಾಯಕವಾಗಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಹಾಗೂ ವೈಯಕ್ತಿಕವಾಗಿ
ಪೂರ್ಣಿಮಾ ಮೇಡಮ್ಗೆ ನಾನು ಒಂದು ಧನ್ಯವಾದಗಳನ್ನ ನನ್ನ ಕಾಲೇಜಿನ ಪರವಾಗಿ ಅಧ್ಯಾಪಕರ ಪರವಾಗಿ ಹಾಗೂ ಆಡಳಿತ ಮಂಡಳಿಯವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮಂಡಲ ನಾನು ಕಮಿಷನರ್ ಆಫೀಸ್ಗೆ 2 ಸರಿ ಭೇಟಿ ನೀಡಿದೆ. ಅಷ್ಟೊತ್ತಿಗೆ ಸರ್ ಹೇಳಿದ್ರು ಅಲ್ಲಿ ಅನ್ಸುತ್ತೆ, ನನಗೆ ಗೊತ್ತಿಲ್ಲ, ಅಲ್ಲಿ ಪ್ರಾಂಶುಪಾಲರ ಹೊಳೆನರಸೀಪುರ ಕಾಲೇಜು ಪ್ರಾಂಶುಪಾಲರ ಅಂತ ಅಲ್ಲಿ ಸಿಇಒ ಮೇಡಮ್ ಮತ್ತೆ ನಮ್ಮ ಆಯುಕ್ತರು ಮತ್ತೆ ನಮ್ಮ ಡೈರೆಕ್ಟರ್ ಸಹ ನಾನು ಭೇಟಿ ಮಾಡಿದೆ, ಎಲ್ಲರನ್ನೂ ಭೇಟಿ ಮಾಡಿದೆ. ಸೊ ಅವಾಗ ನನಗೇನು ಗೊತ್ತಿಲ್ಲ, ಅವರು ನಾನು ಹೊಸದಾಗಿ ಅವ್ರನ್ನ ಭೇಟಿಯಾಗಿದ್ದು, ಆದ್ರೆ ಅವರು ನನ್ನನ್ನ ತುಂಬಾ ಗುರುತಿಸಿ ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಮಾತಾಡಿಸಿ ನನಗೆ ಸಲಹೆಗಳನ್ನ ಅವರು ಕೊಟ್ಟರು. ಏನೇ ಒಂದು ಕೆಲಸ ಮಾಡ್ಬೇಕು ಸರ್, ನೀವು ನಮ್ಗೆ ಫೋನ್ ಮಾಡಿ, ಏನಾದ್ರು ಡೌಟ್ ಇದ್ರೆ ಫೋನ್ ಮಾಡಿ, ಕೆಲವು ಆಡಿಟ್ಗೆ ಬರುವಂತ ವಿಷಯಗಳೇನಾದ್ರು ಇದ್ರು ಸಹ ನಮಗೆ ಫೋನ್ ಮಾಡಿ, ನಿಮ್ಗೆ ಸಲಹೆ ಸೂಚನೆಗಳನ್ನ ಕೊಡ್ತೀನಿ ಅಂತ ಹೇಳಿದ್ರು. ಇದು ನಾನು ಯಾಕೆ, ನನ್ಗೆ ಗೊತ್ತಿಲ್ಲ, ಅವರು ನನಗೆ ಯಾರು ಗೊತ್ತಿಲ್ಲ ಈ ಕಮಿಷನರ್ ಆಫೀಸಲ್ಲಿ ಅಂದ್ರೆ ನನ್ನನ್ನು ಹೇಗೆ ಇವ್ರು ಕಂಡಿದ್ರು ಅಂತ ನಾನು ಅನ್ಕೊಂಡಾಗ ನಿಜವಾದ ನನ್ನ ಗುರುಗಳು ಅಂತ ಹೇಳ್ತೀನಿ, ಮಾರ್ಗದರ್ಶಕರು ಅಂತ ಹೇಳ್ತೀನಿ. ಮನ್ಯ ಸರ್, ನಿಮ್ಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಇವತ್ತು ಕಮಿಷನರ್ ಆಫೀಸಲ್ಲಿ ನಾನೊಬ್ಬ ಪ್ರಾಂಶುಪಾಲರಾಗ್ತ ಗೊತ್ತಾಗಿದ್ದೀನಿ ಅನ್ನೋ ಕಾರಣ ಮನ್ಯ ಸರ್ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಸೊ ಇವತ್ತು ಅದ್ರ ಜೊತೆಗೆ ನನ್ನ ಜಂಟಿ ನಿರ್ದೇಶಕರ ಕಾರ್ಯಾಲಯ ಮೈಸೂರು ಹೇಳಿದ್ರು, ಸರ್ ನಮ್ಗೆ ಏನೇ ತೊಂದರೆ ಆದ್ರೂ ಎಷ್ಟೊತ್ತಿನಲ್ಲ ನಾನು ಫೋನ್ ಮಾಡಿದ್ರೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತ ಅದ್ರ ಕೆಲಸಗಳು ಗೊತ್ತಿಲ್ಲ ಅಂದಾಗ ನಾನು ಅರವಿಂದ್ ಸರ್ಗೆ ಫೋನ್ ಮಾಡ್ತಿದ್ದು, ಅರವಿಂದ್ ಸರ್ ಯಾವುದೇ ಟೈಮ್ ಆಗ್ಲಿ, 8 ಗಂಟೆ ಆಗ್ಲಿ 10 ಗಂಟೆ ಆಗ್ಲಿ, ಸರ್ ಹೇಳಿ ಅಂತ ಕೇಳೋರು. ನಾನು ಏನೇ ಗೊತ್ತಿಲ್ಲ ಅಂತಂದ್ರೂ ಸಹ ಅವರ ಮಾರ್ಗದರ್ಶನದಲ್ಲೂ ಸಹ ನಾನು ಒಂದು ಕೆಲಸವನ್ನ ಮಾಡ್ತಾ ಇದ್ದೀನಿ. ಸರ್, ನನ್ನ ವೈಯಕ್ತಿಕವಾಗಿ ನಿಮ್ಗೆ ಧನ್ಯವಾದಗಳು ಸರ್. ಜೊತೆಗೆ ಇವತ್ತಿನ ಒಂದು ನಾನು ಕಾಲೇಜಿನಲ್ಲಿ ನಾನು ಏನ್ ಚಾರ್ಜ್ ತಗೊಂಡೆ, ಆ ದಿನ ಒಳ್ಳೊಳ್ಳೆ ಕೆಲಸಗಳು ಆಗ್ತಾ ಇದ್ದಾರೆ ಅನ್ನೋದಕ್ಕೆ ಕಾರಣ ನನಗೆ ಮಂಜಾ ಸರ್ ಇರಲಿಲ್ಲ, ಆದ್ರೆ ಮಂಜಾ ಸರ್ ಮಾರ್ಗದರ್ಶನ ಕೊಟ್ಟಿರೋಂತ ರಾಗಿಣಿ ಮೇಡಮ್, ಆಫೀಸ್ ಸ್ಟಾಫ್ ಇವರನ್ನ ನಾನು ಹೃತ್ಪೂರ್ವಕವಾಗಿ ನೆನ್ಕೊಳ್ತೀನಿ. ಯಾಕೆಂತಂದ್ರೆ ನಾನು ಚಾರ್ಜ್ ತಗೊಂಡಿದ್ದು ಪ್ರಾಂಶುಪಾಲರು ಅಂದ್ರೆ ಹೆದರಿಕೆ, ಭಯ ಅಂತ ಹೇಳ್ತಾರೆ. ಬಟ್ ನನಗೆ ಯಾವುದೇ ತರ ಆಗಿದ್ದಾಗಲಿಂದ ಸಹ ಯಾವುದೇ ತರ ಭಯ ಆಗಿಲ್ಲ, ಯಾವುದೇ ತರ ತೊಂದರೆ ಆಗಿಲ್ಲ, ಎಲ್ಲೂ ನನಗೆ ಪ್ರಾಬ್ಲಮ್ಸ್ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ಆಫೀಸ್ ಸ್ಟಾಫ್ ನನ್ನ ಜೊತೆ ಅದೇ ತರ ಬಾಂಧವ್ಯ ಇಟ್ಕೊಂಡಿದ್ದು, ಅವರು ಇದುವರೆಗೂ ಯಾವುದೇ ಕೆಲಸಗಳಾದ್ರೂ ಸಹ ಡ್ಯೂ ಆಗ್ತಿರ್ಲಿಲ್ಲ. ಏಕೆಂದ್ರೆ ಆ ಕೆಲಸಗಳನ್ನ ಅವರು ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಮೊನ್ನೆ ಸರ್ ನೀವು ಎಲ್ಲಿದ್ರೆ ಅಲ್ಲಿ ಕೇರ್ಪೇಟೆಯಲ್ಲಿ ಇದ್ರೆ ಸಹ ಅವ್ರಿಗೆ ಒಂದು ಮಾರ್ಗದರ್ಶನ ಹೇಳ್ಕೊಟ್ಟಿದ್ರಿ, ಅವರನ್ನ ನಾನು ನೆನ್ಕೋಬೇಕಾಗುತ್ತೆ. ಯಾರಪ್ಪ, ನಮ್ಮ ರಾಗಿಣಿ ಮೇಡಮ್ ಮತ್ತೆ ನಮ್ಮ ನಾಗರಿಕ ಮೇಡಮ್ ಮತ್ತೆ ಇನ್ನೋರ್ವ ಇಬ್ಬರು SP ಆಗಿ ನಮ್ಮ ಜೀವನ್ ಸರ್ ಮತ್ತೆ ಸೂಪರಿಂಟೆಂಡೆಂಟ್ ಆಗಿ ಬಂದಿರೋಂತ ನಮ್ಮ ಜನಾರ್ದನ್ ಸರ್. ಸರ್ ನಿಜವಾಗ್ಲೂ ಜನಾರ್ದನ್ ಸರ್ ನಾನು ಕೆಲಸ ಮಾಡೋ ಸಿಕ್ಕಿದ್ದಾರೆ ಅಂದ್ರೆ ನನ್ನ ಅದೃಷ್ಟ ಅಂತ ನಾನಾದ್ರೂ ಭಾವಿಸ್ತೀನಿ. ಹಾಗಾಗಿ ನನಗೆ ನೀವು ಯಾವ ರೀತಿ ಮಾರ್ಗದರ್ಶನ ಕೊಟ್ಟಿರ್ತೀರಿ ಸರ್, ಹೇಳಿದ್ರೆ ಮುಂದೆ ನಾನು ನಿಮ್ಗೆ ಇದೇ ರೀತಿ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರಿ. ಸಹಾಯನ ನಾನು ಯಾವಾಗ್ಲೂ ಅಪೇಕ್ಷಿಸ್ತಿರ್ತೀನಿ ಸರ್. ನಿಮ್ಮ ಮಾರ್ಗದರ್ಶನ ಯಾವಾಗ್ಲೂ ಇರಲಿ ಅಂತ ನಾನು ಕೇಳ್ಕೊಂತೀನಿ. ನಾನು ಸರ್ವದಕ್ಕಾಗ್ತಾರಲ್ಲ ಅಣ್ಣ ಏನ್ ಹೇಳ್ತೀನಿ ನನಗೆ, ನಾನು ದಯವಿಟ್ಟು ಅಲ್ಲಿ ಸರ್, ನಾನು ಹಿಂಗೆ ದೊಡ್ಡವನು ಏನು ಚಿಂತೆ ಮಾಡ್ಬಿಡಿ, ನಿಮ್ಗೆ ಚಿಕ್ಕವರು ನಾನು ಸರ್. ಆ ವಿಶೇಷತೆ ಏನು ಅನ್ನೋದ್ರಿಗೆ ನನಗೆ ಒಂದು ಕ್ವಶನ್ ಮಾಡ್ತೀವಿ. ನಮ್ ದೇವರ ಸರ್ ಹೇಳಿದ್ರು, ಯಾವತ್ತೂ ಸಹ ಅಣ್ಣ ಅಂತ ಕರೆದು ನಿಜ. ಅವರು ನನಗಿನ್ನ ಬೇಗ ನಿವೃತ್ತಿ ಆದಾಗ ಗೊತ್ತಾಗಿದ್ದು ನನಗಿನ್ನ ದೊಡ್ಡವರು ಅಂತ. ನಾನು ಅಲ್ಲಿವರೆಗೂ ನನಗಿನ್ನ ಚಿಕ್ಕವರು ಅಂತ ಅನ್ಕೊಂಡಿದ್ರು. ನನ್ನ ಪ್ರತಿಯೊಬ್ಬ ಪ್ರಾಧ್ಯಾಪಕರು ಅಷ್ಟೇ, ಯಾವತ್ತೂ ಕೂಡ ನನ್ನ ಪ್ರಾಧ್ಯಾಪಕರನ್ನ ಅದು ಅತಿಥಿ ಉಪನ್ಯಾಸಕರನ್ನೇ ಆಗ್ಬೋದು ನೋಡಿ, ನಮ್ಮ ಆನಂದ್ ಎಲ್ಲರೂ ಮಂಜು ಎಲ್ಲ ಬಂದಿದ್ದಾರೆ. ಯಾರು ನಾನು ಬೇರೆ ಮಾಡೇ ಇದ್ದಾನೆ ನನಗೆ ಗೊತ್ತೂ ಇಲ್ಲ. ಹಾಗಾಗಿ ಎಲ್ಲ ನನ್ನ ಪ್ರೀತಿಸ್ತಾರೆ. ಇವನು ವೃತ್ತಿ ಕೆಲಸ ಮಾತ್ರ ಬಿಡ್ತಿರ್ಲಿಲ್ಲ, ಆದ್ರೆ ಪ್ರೀತಿಸುವಾಗ ಸಮಾನ ಪ್ರೀತಿ. ನಮ್ಮ ಗಾಯತ್ರಿ ಮುಂದುವರೆದು ಹೇಳಿದ್ರು, MLA ಯಾರಾದ್ರೂ ಬಂದ ನಿಂತು ಹೋಗ್ಕೊಂಡ, ಅದು ವಿಧಿ ಇಲ್ಲ, ಅವರೇ ಕೊಡ್ಬೇಕಾಗಿತ್ತು. ಇಲ್ಲಿ ಯಾರು ಏನ್ ಕಾಲೇಜ್ ಅಂತ ಅಂತ ನಾನೇನ್ ಮಾಡ್ತಾ ಇದ್ದೆ, ನಿಲ್ಲಿಸ್ಬಿಡ್ತಾ ಇದ್ದೆ ಇಬ್ರು ಮಕ್ಕಳನ್ನ, ಯಾರು ಬೇಕಾದ ಪಾಸ್ ಹೇಳೋದು. ನಮ್ಮ ಆಸೆ ಏನು ಬಂದ್ರೆ ಏನಾದ್ರು ಕೆಲಸ ಆಗುತ್ತೆ ಅನ್ನೋದು ಅಷ್ಟೇ. ಇನ್ಯಾವುದೇ ಸ್ವಾರ್ಥ ಏನಿಲ್ಲ. ಯಾವುದೇ ರಾಜಕಾರಣಿ ಹತ್ರನೂ ಮೇಡಮ್ ನಾನು ಇವತ್ತಿನವರೆಗೂ ಗಂಟಾಘೋಷವಾಗಿ ಹೇಳ್ತೀನಿ, ಪಕ್ಷಾತೀತ ಮಾಡಿ ಇವತ್ತು ಎಲ್ಲರೂ ಕೂಡ ನನ್ನ ಪ್ರೀತಿಸ್ತಾರೆ. 10 ರೂಪಾಯಿಯನ್ನು ಕೂಡ ನನ್ನ ಸ್ವಾರ್ಥಕ್ಕೆ ನಾನು ಯಾವುದನ್ನು ಮಾಡಿಸ್ಕೊಂಡು ನನ್ನ ಕುಟುಂಬಕ್ಕೆ. ಇವತ್ತು ನನ್ನ ಮಗ ಅವನು BE ಮುಗಿಸಿ ಈಗ ಮಲ್ಮೂಲಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನು ಮಾತಾಡುತ್ತಾನಲ್ಲ, ಅವನು ಒಳ್ಳೆ ರೈಟರ್ ಸರ್. ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಿದ್ದ, ವಿಜಯ ಕರ್ನಾಟಕದಲ್ಲಿ. ಅವನ 2 ವರದಿ ಇಡೀ ರಾಜ್ಯದ ಗಮನ ಸೆಳೆಯುತ್ತದೆ.
ಒಂದು ಈ ನಾರಾಯಣಗೌಡ ಕ್ರೀಡಾ ಸಚಿವರಾಗಿದ್ದಾಗ ಎಂಟ್ರಿ ಫೀ ಮಾಡಿದ್ರೆ 50 ರೂಪಾಯಿ, ಯಾರು ಕ್ರೀಡಾಂಗಣಕ್ಕೆ ಹೋದ್ರು 50 ರೂಪಾಯಿ ಕೊಟ್ಟು ಹೋಗ್ಬೇಕು ಅಂತ. ಅದ್ರ ವಿರುದ್ಧ ಒಂದು ಆರ್ಟಿಕಲ್ ಮಾಡಿದ್ದಾರೆ, ಸರ್ಕಾರಿ ಕ್ರೀಡಾಂಗಣಕ್ಕೆ ದುಡ್ಡು ಕೊಟ್ಟು ಹೋಗ್ಬೇಕಾ ಅಂತ. ಅದು ಗಮನ ಸೆಳೆದು ನೆಕ್ಸ್ಟ್ ನಮ್ಮ ಸಚಿವರು ಗಮನಕ್ಕೆ ಬಂದು ಅದನ್ನು ರದ್ದು ಮಾಡಿದ್ರು. ಇನ್ನೊಂದು ವಿಶೇಷವಾಗಿ ನಮ್ಮ ಒಕ್ಕಲಿಗ ವರರಿಗೆ ಒದಗಿನ ಕೊರತೆ ಅಂತ ಏನೋ ಒಂದು ಮಾಡಿದ್ದಾರೆ. ಅದು ಎಷ್ಟು ಮಟ್ಟಿಗೆ ವೈರಲ್ ಆಯಿತು ಅಂದ್ರೆ ಇಡೀ ಮಂಡ್ಯ ಜಿಲ್ಲೆ ಒಕ್ಕಲಿಗ ವರ ಎಲ್ಲ ಚುಂಚುಣಿವರೆಗೆ ಪಾದಯಾತ್ರೆ ಬಂದರು, ನಮ್ಗೆ ಹೆಣ್ಣಿಲ್ಲ ಹೆಣ್ಣು ಕೊಡಿಸ್ತೀನಿ ಅಂತ ಹೇಳಿ. ಅವರಂತ ಅದ್ಭುತವಾದ ವರದಿಗಾರರಾಗಿದ್ದಾರೆ. ನನಗೆ ಪ್ರಜಾವಾಣಿ ವರದಿಗಾರ ಬಂದು ಹೇಳಿದ್ರು, ನೀವು ದುಡ್ಡನಾಸಕ್ಕೆ ಬೀಳ್ಬೇಡಿ, ನಿಮ್ಮ ಮಗನ ಇಲ್ಲೇ ಬಿಡಿ, ಈಗ ದುಡ್ಡು ಸಿಗದೆ ಇರೋದು ಮುಂದೊಂದು ದಿನ ನಿಮ್ಮ ಮಗನಿಗೆ ಬಹಳ ಭವಿಷ್ಯ ಇದೆ. ಅರವಿಂದಣ್ಣ ವೆಲ್ಕಮ್, ಬನ್ನಿ ಪ್ರಧಾನ, ಬನ್ನಿ ಬನ್ನಿ ತರಗಣ ಪ್ಲೀಸ್. ಮತ್ತು ಸಹೋದರಿ ಗೆಳೆಯ ಅವರು ಬಂದಿದ್ದಾರೆ, ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನೋಡಿ, ಇದು ನಾನು ಅವತ್ತು ಅದನ್ನು ಹೇಳಿದೆ ನಿಮಗೆ, ಅವತ್ತು ಯಾರಿಗೂ ಏನು ಮಾತನಾಡಲಿಕ್ಕೆ ಅವಕಾಶ ಆಗಲಿಲ್ಲ, ಎಲ್ಲರೂ ನಿರಾಸೆಯಾಗಿತ್ತು. ಇವತ್ತು ನಮ್ಮ ಕೀರ್ತಿ ಎಲ್ಲ ಇರುವ ವ್ಯವಸ್ಥೆನಲ್ಲೇ ಅಚ್ಚುಕಟ್ಟಾಗಿ ಎಲ್ಲರೂ ಮಾತಾಡಿದ್ದೀವಿ. ನಮ್ಮ ಅರವಿಂದಣ್ಣ ಬಂದಿದ್ದಾರೆ, ನಾನು ಇವರು ನನ್ನ ಯಶಸ್ಸಿನ ಯಾತ್ರೆಯಲ್ಲಿ ಅವ್ರದ್ದು ಕೂಡ ಪಾತ್ರ ಇದೆ. ಅರವಿಂದದ್ದು ಹಲವಾರು ಸಾರಿ ನಾನು ಅವ್ರನ್ನ ತಲೆದಿಂದ ಹಾಕ್ಬಿಡ್ತೀನಿ, ಮಧ್ಯರಾತ್ರಿಯಲ್ಲೇ ಹಣ ಸುಮ್ಮನೆ ನನ್ನ ತಲೆ ಕೆಡಿಸ್ಕೊಂಡ್ಬಿಡ ನಾನು ಬಿಡ್ತಿರ್ಲಿಲ್ಲ. ಯಾರ್ಯಾರು ಅಂತ ಹೇಳಿ ನನ್ನ ಯಶಸ್ಸಿನ ಯಾತ್ರೆ ನಾನು ನೋಡಿ, ನಾನು ಹೇಳಿದೆ ನಿಮಗೆ, ನಾವು ಬೆಳ್ಳಿ ಬೆಟ್ಟದ ತಪ್ಪರಲ್ಲಿ ಇದ್ದು ಪ್ರಭಾತಕ್ಕೆ ಬಿದ್ದುಬಿಟ್ಟೆ. ಪ್ರಭಾತಕ್ಕೆ ಬಿದ್ದ ನಂತರ ದೇವರ ಸಹಾಯದಿಂದ ಮತ್ತೆ ಸಿಡಿದು ಮೇಲೆತ್ತಿ ಇವತ್ತು ನನ್ನ ಇಡೀ ಕುಟುಂಬವನ್ನ ಜೊತೆ ಇಟ್ಕೊಂಡು ಇವತ್ತು ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ. ಎಲ್ಲರೂ ಕೂಡ ಅಣ್ಣನ ಬಗ್ಗೆ ವಿಶೇಷ ಅಭಿಮಾನ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಅವ್ರು ಹೇಳ್ತಿಲ್ಲ ಈ ಕೆಲಸ ಮಾಡು ಆ ಕೆಲಸ ಮಾಡು ಅಂತ, ನನಗೆ ಅವ್ರ ಕೆಲಸಗಳನ್ನ ಹೇಳ್ಕೊಡ್ಲಿಲ್ಲ. ಬಟ್ ಅವ್ರು ಹೇಳಿದ್ದಷ್ಟೇ, ನೀನ್ ಯಾವುದೇ ಕೆಲಸ ಮಾಡು, ಅದ್ರಲ್ಲಿ ಈ ತಪ್ಪನ್ನ ನೀನ್ ಮಾಡ್ಬೇಡ ಅಂತ ಹೇಳಿದ್ರು. ಈ ಕೆಲಸ ಮಾಡೋದು ಹೆಂಗ್ ಮಾಡೋದು ಎಲ್ಲ ನಮಗ್ ಬುಕ್ಕಲ್ಲಿ ಸಿಗುತ್ತೆ. ಬಟ್ ಈ ಕೆಲಸಗಳನ್ನ ತಪ್ಪು ಮಾಡದೆ ಸರಿಯಾಗಿ ಮಾಡೋದು ಹೆಂಗೆ ಅಂಡ್ ಯಾವ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದು ಹೆಂಗೆ ಯಾವ ಬುಕ್ಕಲ್ಲೂ ಸಿಗಲ್ಲ. ಆ ಎನ್ಸೈಕ್ಲೋಪೀಡಿಯಾ ನನಗ್ ಸಿಕ್ತು. ದಟ್ಸ್ ಬಿಕಾಸ್ ಆಫ್ ಹಿಸ್ ಎಕ್ಸ್ಪೀರಿಯನ್ಸ್. ನಾನು ಆಗ್ಲೇ ಹೇಳಿದೆ, ಅವ್ರು ಬಂದು ಕೆಲವು ತಿಂಗಳುಗಳಷ್ಟೇ ಆಗಿತ್ತು ಅಂತ. ಅವ್ರು ಅಷ್ಟು ದಿನಗಳಲ್ಲಿ ನಮ್ಮ ಜೊತೆ ಇದ್ರು ಕೂಡ ಅವರು ಮಾಡಿದಂತ ವೆರಿ ಸ್ಮಾಲ್ ಚೇಂಜಸ್ ಇರ್ಬೋದು, ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ, ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ಫುಲ್ ಆಗಿತ್ತು, ಎಕ್ಸ್ಪ್ರೆಸಿವ್ ಆಗಿತ್ತು, ಇಂಪ್ರೆಸಿವ್ ಆಗಿತ್ತು ಅಂಡ್ ಎಲ್ರಿಗೂ ಎವಿಡೆಂಟ್ ಆಗಿ ಕಾಣಿಸ್ತಿತ್ತು ಆ ಚೇಂಜಸ್. ನನಗೆ ಇಂಡಿವಿಜುವಲ್ ಆಗಿ ಅಂತ ಅಲ್ಲ, ನನ್ನ ಇಡೀ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ಗೆ ಅವರು ಸಪೋರ್ಟಿವ್ ಸಿಸ್ಟಮ್ ಆಗಿದ್ರು ಅಂಡ್ ನಮ್ಮ ಕಾಲೇಜಿನ ಆಡಳಿತಕ್ಕೆ ಒಂದು ಸಪೋರ್ಟಿವ್ ಸಿಸ್ಟಮ್ ಆಗಿದ್ರು. ಯೂಶಲಿ ಎಲ್ರಿಗೂ ಚಿಕ್ಕ ವಯಸ್ಸಿದ್ದಾಗ ಕೇಳಿಸ್ಕೊಂಡಿರ್ತೀರ ಈ ಪ್ರಶ್ನೆಗಳನ್ನ, ನೀನ್ ದೊಡ್ಡವಳಾದ್ಮೇಲೆ ಏನಾಗ್ಬೇಕು ಅಂತಿದ್ಯಾ ಅಂತ ಹೇಳಿರ್ತೀವಿ ನಾವು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ. ನಮ್ಮಮ್ಮನು ನಂಗೆ ಹೇಳ್ಕೊಟ್ಟಿದ್ರು, ದೊಡ್ಡವಳಾದ್ಮೇಲೆ ಯಾರಾದ್ರೂ ಏನಾಗ್ತೀಯಾ ಅಂತ ಕೇಳಿದ್ರೆ ನಾನು ರೋಲ್ ಮಾಡೆಲ್ ಆಗ್ತೀನಿ ಅಂತ ಹೇಳು ಅಂತ ಹೇಳಿದ್ರು. ಸೊ ನಾನು ಹಂಗೆ ಹೇಳ್ತಾ ಇದ್ದೆ. ಬಟ್ ನಾನು ಇದುವರೆಗೂ ಯಾರಿಗೂ ರೋಲ್ ಮಾಡೆಲ್ ಆಗಿಲ್ಲ. ಆದ್ರೆ ನನ್ನ ರೋಲ್ ಮಾಡೆಲ್ ಮಂಜುನಾಥ್ ಸರ್. ಹೌದು, ಯಾಕಂದ್ರೆ ಅವರೇ ಹೇಳ್ತಾರೆ, ಒಬ್ಬ ಮಿಯರ್ ಅಡ್ಮಿನಿಸ್ಟ್ರೇಟರ್ ಅಥವಾ ಅವ್ರ ಭಾಷೆನಲ್ಲಿ ಹೇಳ್ಬೇಕು ಅಂದ್ರೆ ಸಾಮಾನ್ಯ ಗುಮಾಸ್ತ. ಒಬ್ಬ ಸಾಮಾನ್ಯ ಗುಮಾಸ್ತನ್ನ ಒಂದು ಕಚೇರಿ, ಒಂದು ಕಾಲೇಜು ಹೇಳಿದ್ರೆ ತಪ್ಪಾಗುತ್ತೆ, ಇಡೀ ಇಲಾಖೆನೆ ಸಂಭ್ರಮಿಸುತ್ತಲ್ಲ, ಆ ಸೆಲೆಬ್ರೇಷನ್ ಇತ್ತಲ್ಲ, ನನಗೆ ಊಹೆಗೂ ಮಿಲುಕಲಾರದ್ದು. ಅದನ್ನ ನೋಡಿದಾಗ ನನ್ಗೆ ದಿಗ್ಭ್ರಮೆ ಆಗೋಯ್ತು. ಹೌದಾ, ನಮಗೂ ಈ ತರ ಸೆಂಡ್ ಆಫ್ ಇರುತ್ತಾ, ನಮಗೂ ಈ ತರ ಸೆಲೆಬ್ರೇಷನ್ ಇರುತ್ತಾ, ವಾವ್ ಅಂತ. ನಾನು ಅವ್ರಿಗೆ ಕೇಳಿದೆ, ಸರ್ ಫಂಕ್ಷನ್ ಚೆನ್ನಾಗಾಯ್ತಾ ಅಂತ. ಸರ್ ಹೇಳಿದ್ರು, ಫೋಟೋಸ್ ನೋಡಿಲ್ವಾ ನೀನು ಅಂತ. ಇಲ್ಲ ಸರ್ ನೋಡಿಲ್ಲ, ಕಳಿಸ್ತೀನಿ ನೋಡು. ಅಂಡ್ ಹಿ ಸೆಂಟ್ ಮೀ ಅರೌಂಡ್ 500 ಫೋಟೋಸ್. ಅದನ್ನ ನೋಡ್ತಾ ಓ ಕರೆಕ್ಟ್ ಅಲ್ವಾ, ಇವರು ಯಾರಿಗೆ ಸೆಂಡ್ ಆಫ್ ಮಾಡ್ತಿದ್ದಾರೆ, ಕಮಿಷನರ್ ಮಾಡ್ತಿದ್ದಾರೆ, ಜೆಡಿಗೆ ಮಾಡ್ತಿದಾರ, ಯಾರಿಗೂ ಅಲ್ಲ, ನಮ್ಮ ಮ್ಯಾನೇಜರ್ಗೆ. ಅಂಡ್ ಅವ್ರು ನಮ್ ಜೊತೆ ಇದ್ದಿದ್ದೇ ಖುಷಿ ನಮ್ಗೆ. ನಾನು ಅವ್ರನ್ನ ಮಿಸ್ ಮಾಡ್ಕೊಳ್ತೀನಿ ಅಥವಾ ನಮ್ಮ ಸ್ಟಾಫ್ ಅವ್ರನ್ನ ಮಿಸ್ ಮಾಡ್ಕೊಳ್ತೆ ಅಂತ ಹೇಳ್ತಾ ಇಲ್ಲ. ಬಿಕಾಸ್ ನಾವು ಅವ್ರ ಜೊತೆ ಕೂತು ಕೆಲಸ ಕಲ್ತಿದ್ದಕ್ಕಿಂತ ಒಂದು ಫೋನ್ ಕಾಲ್ ಕೆಲಸ ಕಲ್ತಿದ್ದೆ ಜಾಸ್ತಿ. ನಿನ್ನೆನೂ ಅಷ್ಟೇ ಲಕ್ಷ್ಮಣ್ ಸರ್ಗೆ ಏನೋ ಒಂದ್ ಚಿಕ್ಕ ಪ್ರಾಬ್ಲಮ್ ಬಂದಿತ್ತು ಅಂತ ಅವ್ರು ಕಾಲ್ ಮಾಡಿದ್ರು. ಅವ್ರ ಸ್ಲ್ಯಾಂಗೇ ಬೇರೆ. ಅವ್ರು ಹೇಳಿದಿಷ್ಟೇ, ಯಾಕೋ ಲಕ್ಷ್ಮಣ ಎದುರ್ಕೋದ್ಯಾ,
ಬಾ ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಬಾ, ನನ್ನ ಕರ್ಕೊಂಡ್ ಬಾ, ಕಾಲೇಜಿಗೆ ಬಂದು ಕುತ್ಕೋತೀನಿ, ನಿನಗೆ ಕೆಲಸ ಹೇಳ್ಕೊಡೋದಲ್ಲ, ನಾನೇ ಕುತ್ಕೊಂಡು ಕೆಲಸ ಮಾಡ್ಕೊಡ್ತೀನಿ, ಯಾಕೋ ಹೆದರ್ಕೋತೀಯ ಅಂತ ಹೇಳಿದ್ರು. ಸೊ ಅವರು ಹೇಳ್ಕೊಡೋದಿಲ್ಲ, ಅವ್ರು ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅದೇ ನಮ್ಗೆ ಒಂದು ದೊಡ್ಡ ಶಕ್ತಿ, ದೊಡ್ಡ ಸ್ಫೂರ್ತಿ ಅವರು. ಇನ್ನೇನು ಹೇಳೋದು, ಅವರ ವೃತ್ತಿ ಜೀವನ ಸಿಕ್ಕಾಪಟ್ಟೆ ಯಶಸ್ವಿ ಆಗಿತ್ತು. ಅವಾಗಲೇ ಹೇಳ್ದಂಗೆ ಫ್ಯಾಷನ್ ಆಗೋ ಇತ್ತು. ಅವ್ರು ಯಾವುದೋ ಅವ್ರ ಕೆಲಸ ಮಾಡಿರೋರು ನಾನು ನೋಡಿಲ್ಲ. ಬರೀ ನಾನಿವಾಗ ಪ್ರಮೋದಿನಿಗೆ ಫೋನ್ ಮಾಡ್ತೀನಿ, ನಾನಿವಾಗ ಹರ್ಷನ್ ಫೋನ್ ಮಾಡ್ತೀನಿ, ಇಷ್ಟರಲ್ಲಿ ಅವ್ರ ಕೆಲಸ ಮುಗಿಸಿದ್ರು. ಸೊ ನನಗೂ ಒಂದು ಆಸೆ, ನಾನು ಆಫ್ಟರ್ 32 years ನನಗೂ ರಿಟೈರ್ಡ್ ಆಗುತ್ತೆ. ಅವಾಗ ಸರ್ವೆ ಮಾಡಿದಂತ ಸೆಲೆಬ್ರೇಷನ್ ಅಲ್ಲಿ ನನಗೊಂದು 40% ಆದ್ರೂ ಸಿಗ್ಲಿ. ಅಷ್ಟು ಜನ ನಾನು ಅನ್ಕಳ್ಸಕ್ ಆಗ್ತಿದ್ರು, ಒಂದು 25% ಆದ್ರೂ ನನ್ನ ಜೊತೆ ಇರ್ಲಿ ಅನ್ನೋ ಆಸೆ ನನಗೆ. ಅಷ್ಟೇ, ಅವರ ನಿವೃತ್ತಿ ಜೀವನ ಕೂಡ ಇಷ್ಟೇ ಸುಖಮಯವಾಗಿರ್ಲಿ, ಇನ್ನೂ ಅಡ್ವೆಂಚರಸ್ ಆಗಿರ್ಲಿ ಅಂತ ಹೇಳ್ತೀನಿ. ಅಂಡ್ ನನ್ನ ವೃತ್ತಿ ಜೀವನನೂ ಕೂಡ ಅವರ ವೃತ್ತಿ ಇಲ್ಲಿ ಬಂದು ಮನೇಲೂ ಬೇಜಾರು ಮಾಡ್ಕೊಳ್ಳೋರು. ಇವತ್ತು ನಾನು ಅವ್ರಿಗೆ ಹಂಗೆ ನೋಡಿ ಹಿಂಗೆ ಅಂದ್ಬಿಟ್ಟೆ ಸೊ ಅಂತ ಆಮೇಲೆ ಫೋನ್ ಮಾಡೋದು, ಅವ್ರಿಗೆ ಮಾತಾಡೋದು, ಹಂಗೆಲ್ಲ ಕಣಮ್ಮ ಹಿಂಗೆ ಅದು ಪ್ರತಿಯೊಂದು ಕಾಲೇಜ್ ಏನೇ ಇದ್ರು ಮನೆಗೆ ಬಂದು ಅದ್ರ ಬಗ್ಗೆನೇ ಚಿಂತೆ. ನಮ್ಮ ಜೊತೆ ಕಾಲ ಕಳೆದಿದೆ ಕಡಿಮೆ. ಆಮೇಲಿಂದ ಯಾರು ಏನೇ ಹೇಳಿ ಯಾವ ಕೆಲಸನೂ ಆಗಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಎಲ್ಲಾದ್ರೂ ಸರಿ, ಹೆಂಗಾದ್ರೂ ಸರಿ, ಅದು ಮಾಡೋಣ ಅದು ಹೋಗಿ ಸಕ್ಸಸ್ ಮಾಡ್ಕೊಂಡ್ ಬರೋರು. ಇಷ್ಟೊಂದು ಅಭಿಮಾನ ನಮ್ಮ ತಂದೆ ಮೇಲೆ ತೋರಿಸ್ತಾ ಇರೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು.